ಅಡಿಯೇನ್ ರಾಮಾನುಜದಾಸನ್. ನಾಥಮುನಿಗಳ ಮಗ ಈಶ್ವರ ಮುನಿಗಳಿಗೆ ಆಷಾಢ ಮಾಸದಲ್ಲಿ ಉತ್ತರಾಷಾಢ ನಕ್ಷತ್ರದ ದಿನ ಬುಧವಾರ ಪುತ್ರ ಸಂತಾನವಾಗುತ್ತೆ. ನಾಥಮುನಿಗಳ ಅಪ್ಪಣೆಯಂತೆ ಮಣಕಾಲ್ ನಂಬಿಗಳು ಮಗುವಿಗೆ ಯಮುನೈ ತುರೈವನೈ ಅಂತ ನಾಮಕರಣ ನಡೆಸ್ಕೊಟ್ಟು ಹೋಗ್ತಾರೆ. ಯಾಮುನರೆಂದೇ ಪ್ರಸಿದ್ಧರಾದ ಇವರು ಪರಮಪದದಲ್ಲಿ ಇರುವ ಪರವಾಸುದೇವನ ಸಿಂಹಾಸನಾಂಶ. ಮಗುವಿಗೆ ಚೌಲ ಉಪನಯನ ಎಲ್ಲ ನಡೆಸಿ ವಿದ್ಯಾಭ್ಯಾಸ ಆರಂಭಿಸ್ತಾರೆ ಈಶ್ವರ ಮುನಿಗಳು. ಬಹಳ ತೇಜಸ್ಸಿನಿಂದ ಕೂಡಿದ ಯಾಮುನರಿಗೆ ಒಮ್ಮೆ ಹೇಳ್ಕೊಟ್ಟಿದ್ದು ಎಷ್ಟೇ ಕಷ್ಟದ ವಿಷಯ ಆದರೂ ಸರಿ ಮನದಟ್ಟಾಗ್ಬಿಡ್ತಿತ್ತು. ಮಗನ ಈ ಚಾತುರ್ಯಕ್ಕೆ ಬೆರಗಾದ ಈಶ್ವರ ಮುನಿಗಳು ತಾವೇ ಮಗುವಿಗೆ ವೇದ ಅಧ್ಯಯನ ಮಾಡಿಸಿ ಚಿಕ್ಕ ವಯಸ್ಸಿಗೆ ಮೇಧಾವಿಯನ್ನಾಗಿ ಮಾಡಿದ್ರು. ಮಗನಿಗೆ ಮದುವೆನೂ ಮಾಡ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಈಶ್ವರ ಮುನಿಗಳು ಪರಮಪದ ಸೇರಿಬಿಡ್ತಾರೆ. ಈಶ್ವರ ಮುನಿಗಳು ಪರಮಪದ ಸೇರಿದ ಮೇಲೆ ಯಾಮುನರು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಮಹಾಭಾಷ್ಯ ಭಟ್ಟ ಅನ್ನೋರ ಹತ್ರ ಬಂದು ಶಿಷ್ಯರಾಗಿ ಸೇರ್ಕೋತಾರೆ. ಆ ಸಮಯದಲ್ಲಿ ಆ ದೇಶವನ್ನ ಚೋಳ ರಾಜ ಆಳ್ತಾ ಇದ್ದು ಅವನ ಆಸ್ಥಾನದಲ್ಲಿ ಆಕಿ ಆಳ್ವಾನ್ ಅನ್ನೋ ಒಬ್ಬ ವಿದ್ವಾಂಸ ಇರ್ತಾರೆ. ಅವನು ಎಲ್ಲರನ್ನೂ ವಾದದಲ್ಲಿ ಗೆದ್ದು ತನಗಿಂತ ದೊಡ್ಡ ವಿದ್ವಾಂಸರು ಯಾರೂ ಇಲ್ಲ ಅನ್ನೋ ಅಹಂಕಾರದಿಂದ ಮೆರೀತಿರ್ತಾನೆ. ಜೊತೆಗೆ ರಾಜಾಶ್ರಯ ಕೂಡ ಇದ್ದಿದ್ರಿಂದ ಎಲ್ಲ ವಿದ್ವಾಂಸರನ್ನ ಅವಹೇಳನ ಮಾಡ್ತಿರ್ತಾನೆ. ಒಮ್ಮೆ ಮಹಾಭಾಷ್ಯ ಭಟ್ಟರಿಗೆ ತನಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ಕಳಿಸ್ತಾನೆ. ತುಂಬಾ ಬಡತನದಲ್ಲಿ ಇದ್ದ ಮಹಾಭಾಷ್ಯ ಭಟ್ಟರಿಗೆ ಇದು ಕಷ್ಟದ ವಿಷಯವಾಗುತ್ತೆ. ಇದನ್ನು ತಿಳಿದ ಯಾಮುನರು ಆಕಿ ಆಳ್ವಾನ್ಗೆ ತಾವು ಕವಿ ಮಾತ್ರವೇ ಅಲ್ಲದೆ ಶಾಸ್ತ್ರಾರ್ಥ ನಿಪುಣರು, ಮದಗಜಗಳನ್ನ ನಾಶ ಮಾಡುವುದರಲ್ಲಿ ಕೂಡ ನಿಪುಣರು ಅನ್ನೋ ಅರ್ಥ ಬರೋ ಹಾಗೆ ಶ್ಲೋಕ ಬರೆದು ಕಳಿಸ್ತಾರೆ. ಇದರಿಂದ ಕೋಪಗೊಂಡ ಆಕಿ ಆಳ್ವಾನ್ ರಾಜನಲ್ಲಿ ಯಾಮುನರ ಬಗ್ಗೆ ಹೇಳಿ ಇವರನ್ನ ಶಿಕ್ಷಿಸಬೇಕು ಅಂತ ಕೇಳ್ತಾನೆ. ಆದರೆ ರಾಜ ಯಾಮುನರನ್ನ ಪರೀಕ್ಷಿಸಬೇಕು ಅಂತ ತೀರ್ಮಾನಿಸಿ ಹೇಳಿ ಕಳಿಸ್ತಾನೆ. ಯಾಮುನರು ತಕ್ಕ ಮರ್ಯಾದೆಯಿಂದ ಕರೆಸ್ಕೊಂಡ್ರೆ ಮಾತ್ರ ಬರ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಆಗ ರಾಜ ಪಲ್ಲಕ್ಕಿ ಕಳಿಸಿ ಕರೆಸ್ಕೊತಾನೆ. ಆಸ್ಥಾನಕ್ಕೆ ಬಂದ ಯಾಮುನರನ್ನ ರಾಜ ಆಕಿ ಆಳ್ವಾನ್ ಜೊತೆ ತರ್ಕಶಾಸ್ತ್ರದಲ್ಲಿ ವಾದ ಮಾಡೋ ಹಾಗೆ ಹೇಳ್ತಾನೆ. ರಾಜನ ಜೊತೆ ಕುಳಿತಿದ್ದ ರಾಣಿ ಯಾಮುನರ ತೇಜಸ್ಸನ್ನ ನೋಡಿ ಇಂದಿನ ವಾದದಲ್ಲಿ ಇವರೇ ಗೆಲ್ಲೋದು ಖಚಿತ. ಒಂದು ವೇಳೆ ಹಾಗಾಗದಿದ್ದ ಪಕ್ಷದಲ್ಲಿ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಾಕ್ಬಿಡ್ಬೋದು ಅಂತ ಹೇಳ್ಬಿಡ್ತಾಳೆ. ರಾಣಿಯ ಆವೇಶಭರಿತವಾದ ಮಾತುಗಳನ್ನ ಕೇಳಿದ ರಾಜ ತಾನೂ ಕೂಡ ಅದಕ್ಕೆ ತಕ್ಕ ಹಾಗೆ ಒಂದು ವೇಳೆ ಯಾಮುನರು ಗೆದ್ರೆ ನಾನು ನನ್ನ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ರಾಣಿ ಯಾಮುನರನ್ನ ಇವರು ನಮ್ಮನ್ನ ಆಳಲು ಬಂದ್ರೆ ಅನ್ನೋ ಹಾಗೆ ಆಳವಂದಾರೋ ಎಂದು ಕೇಳ್ತಾಳೆ. ಹಾಗಾಗಿ ಯಾಮುನರು ಅಲ್ಲಿಂದ ಮುಂದೆ ಆಳವಂದಾರ್ ಎಂದೇ ಪ್ರಸಿದ್ಧರಾಗ್ತಾರೆ. ಯಾಮುನರು ತಮ್ಮ ವಾದ ವಿವಾದವನ್ನ ಕೇಳಿ ತೀರ್ಮಾನಿಸೋದಕ್ಕೆ ಪಂಡಿತರ ಸಭೆ ಸೇರಿಸಬೇಕು ಅಂತ ಕೇಳ್ತಾರೆ. ರಾಜ ಒಪ್ಪಿ ಸಭೆ ಸೇರಿಸ್ತಾನೆ. ಯಾಮುನರು ಆಕಿ ಆಳ್ವಾನರಿಗೆ ತಾವು 3 ವಾಕ್ಯ ಹೇಳೋದಾಗೂ ಅದನ್ನ ತಪ್ಪು ಅಂತ ನೀವು ಪ್ರತಿಪಾದಿಸಬೇಕು, ಹಾಗೆ ಮಾಡಕ್ಕಾಗದೆ ಹೋದ್ರೆ ನೀವು ಸೋತಂತೆ ಅಂತ ಹೇಳ್ತಾರೆ. ತರ್ಕಶಾಸ್ತ್ರದಲ್ಲಿ ನಿಪುಣರಾಗಿದ್ದ ಆಕಿ ಆಳ್ವಾನ್ ಅಷ್ಟೇ ತಾನೆ, ಯಾವ ವಾಕ್ಯ ಹೇಳಿದ್ರೂ ಅದರ ವಿರುದ್ಧವಾಗಿ ತರ್ಕಬದ್ಧವಾಗಿ ಪ್ರತಿಪಾದಿಸಬಲ್ಲೆ ನಾನು ಅನ್ನೋ ವಿಶ್ವಾಸದಿಂದ ಆಯ್ತು ಅಂತ ಒಪ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಗೆದ್ದವರು ಸೋತವರ ತಲೆ ಮೇಲೆ ಅವರ ಎಡಗಾಲನ್ನಿಡಬೇಕು ಅನ್ನೋ ಷರತ್ತನ್ನು ಹಾಕ್ತಾರೆ. ಮೊದಲಿಗೆ ಯಾಮುನರು ತ್ವನ್ಮಾತ ನವಂದ್ಯ ಅಂದರೆ ನಿನ್ನ ತಾಯಿ ಬಂಜೆ ಅಲ್ಲ ಅಂತ ಹೇಳ್ತಾರೆ. ಇದನ್ನ ವಿರೋಧಿಸಬೇಕು ಅಂದರೆ ಅವರು ನಮ್ಮ ತಾಯಿ ಬಂಜೆ ಅಂತ ಒಪ್ಕೋಬೇಕು. ಮಗನಾಗಿ ಅವರೇ ಅಲ್ಲಿರೋವಾಗ ಬಂಜೆ ಅಂತ ಹೇಗೆ ಹೇಳ್ತಾರೆ? ಹೇಳಲಾಗದೆ ಸೋತ್ ಹೋಗ್ತಾರೆ. ಯಾಮುನರು 2ನೇ ವಾಕ್ಯ ಹೇಳ್ತಾರೆ, ರಾಜ ಸಾರ್ವಭೌಮಃ ಅಂತ. ಅಂದರೆ ಎದುರಿಗೆ ಕುಳಿತಿರುವ ರಾಜ ಸರ್ವತಂತ್ರ ಸ್ವತಂತ್ರ ಅಂತ. ಇದನ್ನ ವಿರೋಧಿಸಿದ್ರೆ ರಾಜನ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅಂತ ಹೇಳಿ ಅದನ್ನೂ ವಿರೋಧಿಸದೆ ಸುಮ್ಮನಾಗ್ಬಿಡ್ತಾರೆ. 3ನೇ ವಾಕ್ಯ ರಾಜಪತ್ನಿ ಪತಿವ್ರತ ಅಂತ ಹೇಳ್ತಾರೆ. ರಾಜನ್ ಮುಂದೆ ಅವನ ಪತ್ನಿಯನ್ನ ಪತಿವ್ರತೆ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯನಾ? ಮತ್ತೆ ಸೋಲ್ತಾರೆ ಆಕಿ ಆಳ್ವಾನ್. ಆಗ ಸಭೆಯಲ್ಲಿದ್ದವರೆಲ್ಲ ಸಂತೋಷದಿಂದ ಜೈಕಾರ ಮಾಡ್ತಾರೆ. ಯಾಮುನರು ಸಭೆನ ಉದ್ದೇಶಿಸಿ ಸೋತವರ ತಲೆ ಮೇಲೆ
ಗೆದ್ದವರ ಎಡಗಾಲು ಇಡಬೇಕು ಅನ್ನೋ ಪಂದ್ಯ ಇರೋದು ಗೊತ್ತು. ಆದರೆ ವಯಸ್ಸಿನ ಅಂತರ, ಆಕಿ ಆಳ್ವಾನವರಿಗೆ ಇರುವ ಗೌರವ ಎಲ್ಲವನ್ನೂ ಗಮನಿಸಿ ನಾನು ಆ ಕಾರ್ಯ ಮಾಡಲಾರೆ. ಆದರೆ ಆಕಿ ಆಳ್ವಾನು ತಮ್ಮ ಸ್ಥಾನ ತ್ಯಜಿಸಿ ಇನ್ನು ಮುಂದೆ ಯಾರಿಗೂ ತೊಂದರೆ ಕೊಡದ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಹೀಗೆ ತಮ್ಮ ಗುರುಗಳು ಕೊಡಬೇಕಾಗಿದ್ದ ಕಪ್ಪನ ಉಳಿಸ್ತಾರೆ. ಸಭಾಸದರು ಯಾಮುನರನ್ನ ನೀವು ಹೇಳಿದ ಮಾತುಗಳಿಗೆ ವಿರುದ್ಧವಾಗಿ ಹೇಳೋಕ್ಕೆ ನಿಮಗೆ ಸಾಧ್ಯವೇ? ಹಾಗಿದ್ರೆ ಅದನ್ನು ಕೇಳೋದಕ್ಕೆ ನಾವು ಕಾತರರಾಗಿದ್ದೀವಿ ಅಂತಾರೆ. ಆಗ ಯಾಮುನರು, ನಾನು ಹೇಳಿದ ಎಲ್ಲ ವಾಕ್ಯಗಳು ನಿಜವೇ ಆದರೂ ತರ್ಕದಲ್ಲಿ ಅದನ್ನು ಸುಳ್ಳು ಅಂತ ಹೇಳಬಹುದು. ಮೊದಲನೆಯದು, ಆಕಿ ಆಳ್ವಾನ್ ಅವರಿಗೆ ಅಣ್ಣ ತಮ್ಮ ಯಾರೂ ಇಲ್ಲ, ಅವರು ಏಕಮಾತ್ರ ಸಂತಾನ ಅಲ್ವಾ ಅಂತ ಕೇಳ್ತಾರೆ. ಆಕಿ ಆಳ್ವಾನ್ ಹೌದು ಅಂತ ಒಪ್ಕೋತಾರೆ. ಒಬ್ಬ ಮಗನಲ್ಲ ಅನ್ನೋ ಮಾತಿನ ಹಾಗೆ ಒಬ್ಬನೇ ಮಗನಿದ್ರೂ ಅವರು ಬಂಜೆಯಂತೆಯೇ ಸರಿ, ಆದ್ದರಿಂದ ಅವರನ್ನು ಬಂಜೆ ಅಂತ ಹೇಳಬಹುದು ಅಂತ ಹೇಳ್ತಾರೆ. ಇನ್ನು ಎರಡನೆಯ ವಾಕ್ಯ, ರಾಜ ಸಾರ್ವಭೌಮ ಅಂತ. ರಾಜ ಸಾರ್ವಭೌಮ ಅಲ್ಲ ಅನ್ಬೇಕು ಅಂತಂದರೆ ರಾಜನಿಗೆ ಪ್ರಜೆಗಳೇ ಅಧಿಕಾರಿಗಳು, ಹಾಗಾಗಿ ಅವನು ಸರ್ವತಂತ್ರ ಸ್ವತಂತ್ರನಲ್ಲ ಅಂತ ಹೇಳ್ತಾರೆ. ಇನ್ನು ರಾಣಿ ಪತಿವ್ರತೆಯಲ್ಲ ಅಂತ ಹೇಳಬೇಕಾದ್ರೆ, ಮದುವೆ ಮಾಡೋ ಸಮಯದಲ್ಲಿ ಹೆಣ್ಣನ್ನು ಮೊದಲು ಸೋಮದೇವರಿಗೂ, ನಂತರ ಅಗ್ನಿಗೂ, ಆನಂತರ ಅಗ್ನಿಯಿಂದ ಪುರುಷನಿಗೂ ಕೊಡಲಾಗುತ್ತೆ. ಹಾಗಾಗಿ ಆಕೆಯನ್ನು ಪತಿವ್ರತೆ ಅಲ್ಲ ಅಂತ ಹೇಳಬಹುದು ಅಂತಾರೆ. ಇದನ್ನು ಕೇಳಿ ಎಲ್ಲರೂ ಚಪ್ಪಾಳೆ ಹೊಡೆದು ಹರ್ಷ ವ್ಯಕ್ತಪಡಿಸ್ತಾರೆ. ಮೊದಲೇ ಹೇಳಿದಂತೆ ರಾಜ ಅರ್ಧ ರಾಜ್ಯವನ್ನ ಆಳವಂದಾರ್ಗೆ ಕೊಡ್ತಾನೆ. ಅರ್ಧ ರಾಜ್ಯ ಪಡೆದ ಆಳವಂದಾರ್ ರಾಜ್ಯ ಆಡಳಿತ ನಡೆಸ್ತಾ ಸುಖವಾಗಿದ್ರು. ಈಗ ಮತ್ತೆ ಇವರನ್ನ ಆಧ್ಯಾತ್ಮದ ಕಡೆ ಕರೆ ತರೋದಕ್ಕೆ ಮಣಕಾಲ್ ನಂಬಿಗಳು ಉಪಾಯ ಮಾಡಿದ್ರು ಅಂತ ಮಣಕಾಲ್ ನಂಬಿಗಳ ಚರಿತ್ರೆಯಲ್ಲಿ ಹೇಳಿದ್ದೆ. ಈಗ ಅದನ್ನು ತಿಳ್ಕೊಳ್ಳೋಣ. ರಾಜನಾಗಿ ಆರಾಮಾಗಿದ್ದ ಆಳವಂದಾರನ ಭೇಟಿ ಮಾಡೋದಕ್ಕೆ ಮಣಕಾಲ್ ನಂಬಿಗಳಿಗೆ ಅವಕಾಶನೇ ಸಿಗೋದಿಲ್ಲ. ಆಗ ಅವರು ರಾಜನಿಗೆ ಇಷ್ಟವಾದ ತೂದೂಳೆ ಸೊಪ್ಪು ಅನ್ನೋ ಒಂದು ಸೊಪ್ಪನ್ನು ತಂದು ಅರಮನೆಯಲ್ಲಿ ಅಡುಗೆ ಮಾಡೋರಿಗೆ ಕೊಡ್ತಾರೆ. ತಾಜಾ ಎಳೆಯ ಸೊಪ್ಪಿನಿಂದ ಪಲ್ಯ ಮಾಡಿ ರಾಜನಿಗೆ ಬಡಿಸ್ತಾರೆ. ಬಹಳ ರುಚಿಯಾಗಿದ್ದ ಪಲ್ಯವನ್ನು ರಾಜ ಇಷ್ಟಪಟ್ಟು ತಿಂತಾನೆ. ಇದು ಪ್ರತಿದಿನ ನಡೆಯುತ್ತಾ ಬರುತ್ತೆ. ಒಂದು ದಿನ ಮಣಕಾಲ್ ನಂಬಿ ಸೊಪ್ಪು ತಂದು ಕೊಡೋದಿಲ್ಲ. ಆ ದಿನ ಊಟದಲ್ಲಿ ಸೊಪ್ಪಿನ ಪಲ್ಯ ಇಲ್ಲದೆ ಹೋದಾಗ ರಾಜ ಯಾಕೆ ಮಾಡಿಲ್ಲ ಅಂತ ಕೇಳ್ತಾನೆ. ಪ್ರತಿದಿನ ಒಬ್ಬರು ಸೊಪ್ಪು ತಂದು ಕೊಡ್ತಾ ಇದ್ರು, ಅವರು ಇವತ್ತು ತಂದು ಕೊಡಲಿಲ್ಲ, ಹಾಗಾಗಿ ಪಲ್ಯ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಅಂತ ಅಡುಗೆ ಮಾಡೋರು ಹೇಳ್ತಾರೆ. ಆಳವಂದಾರ್ ಆ ಮನುಷ್ಯ ಮತ್ತೆ ಬಂದರೆ ತಮ್ಮ ಬಳಿಗೆ ಕರ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಒಂದು ವಾರದ ನಂತರ ಮತ್ತೆ ಮಣಕಾಲ್ ನಂಬಿ ಸೊಪ್ಪು ಕೊಡಕ್ಕೆ ಬರ್ತಾರೆ. ರಾಜನ ಆಜ್ಞೆ ಪ್ರಕಾರ ಅವರನ್ನು ರಾಜನ ಬಳಿಗೆ ಕರ್ಕೊಂಡು ಹೋಗ್ತಾರೆ. ರಾಜನನ್ನು ಭೇಟಿ ಆದ ಮಣಕಾಲ್ ನಂಬಿ ಅವರನ್ನು ಭೇಟಿ ಮಾಡೋದಕ್ಕೋಸ್ಕರನೇ ಹೀಗೆಲ್ಲ ಮಾಡಿದೆ ಅಂತ ರಾಜನಿಗೆ ಹೇಳ್ತಾರೆ. ರಾಜನಿಗೆ ಸೇರಿದ ಒಂದು ಆಸ್ತಿ ತಮ್ಮ ಬಳಿ ಇದೆ, ಅದನ್ನು ರಾಜನಿಗೆ ತಿರುಗಿಸಿ ಕೊಡೋದಿಕ್ಕೆ ಅಂತಾನೇ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಆಳವಂದಾರ್ ಯಾವ ಆಸ್ತಿ ಅಂತ ಕೇಳಿದಾಗ, ನಮ್ಮ ಜೊತೆ ಬಂದರೆ ನಿಮಗೆ ಆಸ್ತಿ ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಸರಿ, ರಾಜ ಮಣಕಾಲ್ ನಂಬಿ ಜೊತೆ ಬಂದಾಗ ಅವರಿಗೆ ಅವರ ತಾತ ಕೊಟ್ಟಿದ್ದ ದಿವ್ಯ ಪ್ರಬಂಧದ ಹಸ್ತಪ್ರತಿನ ಕೊಟ್ಟು ಅವರಿಗೆ ದಿವ್ಯ ಪ್ರಬಂಧವನ್ನು ಬೋಧಿಸ್ತಾರೆ. ಹಾಗೆ ಅವರನ್ನು ಶ್ರೀರಂಗದ ಶ್ರೀರಂಗನಾಥ ಸ್ವಾಮಿಯ ಮುಂದೆ ನಿಲ್ಲಿಸಿ ದರ್ಶನ ಮಾಡಿಸ್ತಾರೆ. ದಿವ್ಯ ಪ್ರಬಂಧವನ್ನು ಕಲಿತ ಆಳವಂದಾರರಿಗೆ ಭೋಗ ವಸ್ತುಗಳ ಮೇಲಿನ ಮೋಹ ಹೋಗಿ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗ್ಬಿಡತ್ತೆ. ಅವರು ನಾರಾಯಣನನ್ನ ಕಾಣೋ ದಾರಿ ಹೇಳಿ ಅಂತ ಮಣಕಾಲ್ ನಂಬಿ ಅವ್ರನ್ನ ಕೇಳ್ತಾರೆ. ಆಗ ಮಣಕಾಲ್ ನಂಬಿ ಅವರಿಗೆ ಚರಮಶ್ಲೋಕ ಉಪದೇಶ ಮಾಡಿ ಅವರಿಗೆ ಸನ್ಯಾಸ ಕೊಟ್ಟು ಗುರುಪೀಠ ವಹಿಸ್ಕೊಡ್ತಾರೆ. ಎಲ್ಲ ವಿಷಯ ತಿಳಿದ ಚೋಳ ರಾಜ ಆಳವಂದಾರನ್ನ ನೋಡಕ್ಕೆ ಬರ್ತಾನೆ. ಆಗ ಆಳವಂದಾರರು ಅವನು ಕೊಟ್ಟ ರಾಜ್ಯವನ್ನು ಅವನಿಗೆ ವಾಪಸ್ ಕೊಡ್ತಾರೆ. ವಾಪಸ್ ಪಡೆದ ರಾಜ ಆ ರಾಜ್ಯದಿಂದ ಬರುವ ಆದಾಯವನ್ನು ಶ್ರೀರಂಗದ ದೇವರಿಗೆ ದತ್ತಿ ಇಡ್ತಾನೆ. ಆಳವಂದಾರ್ ಅಲ್ಲಿಂದ ಮುಂದೆ ಎಲ್ಲರಿಗೂ ವಿದ್ಯಾದಾನ ಮಾಡ್ತಾ ದಿವ್ಯ ಪ್ರಬಂಧವನ್ನು ಬೋಧಿಸ್ತಾ ಶ್ರೀವೈಷ್ಣವ ಪರಂಪರೆಯನ್ನು ಬೆಳಗಿಸ್ತಾರೆ. ಮಣಕಾಲ್ ನಂಬಿಗಳು ಆಳವಂದಾರರಿಗೆ ಕುರುಗೈ ಕಾವಲಪ್ಪನ್ ಬಳಿ ಹೋಗಿ ಅಷ್ಟಾಂಗ ಯೋಗವನ್ನು ಪಡ್ಕೊಳ್ಳೋ ಹಾಗೆ ಹೇಳ್ತಾರೆ. ನಾಥ ಮುನಿಗಳು
ತಮ್ಮ ಗುರುಗಳಿಗೆ ದಿವ್ಯ ಪ್ರಬಂಧವನ್ನು ಕೊಟ್ಟ ಹಾಗೆ ಕುರುಗೈ ಕಾವಲಪ್ಪನ್ ಅವರಿಗೆ ಅಷ್ಟಾಂಗ ಯೋಗವನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಕೊಡೋ ಹಾಗೆ ಹೇಳಿಯೂ ಕೂಡ ಇದ್ದಾರೆ. ನೀವು ಹೋಗಿ ಪಡ್ಕೊಳ್ಳಿ ಅಂತ ತಿಳಿಸ್ತಾರೆ. ಅವರ ಮಾತಿನಂತೆ ಆಳವಂದಾರ್ ಅಷ್ಟಾಂಗ ಯೋಗವನ್ನು ಪಡ್ಕೋತಾರೆ. ಕಾಲಾನಂತರದಲ್ಲಿ ಅವರು ತಮ್ಮ ನಂತರ ತಮ್ಮ ಗುರುಪೀಠಕ್ಕೆ ಯಾರನ್ನ ಆರಿಸೋದು ಅಂತ ಯೋಚಿಸ್ತಾ ಇರೋವಾಗಲೇ ಅವರು ಒಮ್ಮೆ ರಾಮಾನುಜಾಚಾರ್ಯರನ್ನ ನೋಡ್ತಾರೆ. ಹಿಂದೆ ನಾಥಮುನಿಗಳು ಕುರುಹೂರ್ನಲ್ಲಿ ಇದ್ದು ಅಲ್ಲಿಂದ ವೀರನಾರಾಯಣಪುರಕ್ಕೆ ಹಿಂತಿರುಗಿ ಬರೋದಕ್ಕೋಸ್ಕರ ನಮ್ಮಾಳ್ವಾರರ ಅಪ್ಪಣೆ ಪಡೆಯೋದಕ್ಕೆ ಹೋದಾಗ ನಮ್ಮಾಳ್ವಾರರು ಒಂದು ವಿಗ್ರಹ ಕೊಟ್ಟು ಮುಂದೆ ಇವರನ್ನ ನಿಮ್ಮ ಗುರುಪೀಠದಲ್ಲಿ ಪ್ರತಿಷ್ಠಾಪಿಸಿ ಅಂತ ಅಪ್ಪಣೆ ಕೊಡಿಸಿರ್ತಾರೆ. ಆ ವಿಗ್ರಹವನ್ನು ನಾಥಮುನಿಗಳು ತಮ್ಮ ಗುರುಪೀಠದಲ್ಲಿ ಪೂಜಿಸ್ತಾ ಬಂದಿರ್ತಾರೆ. ಅವರ ನಂತರ ಅವರ ಶಿಷ್ಯರು ಕೂಡ ಆ ಪೂಜೆಯನ್ನು ಮುಂದುವರಿಸ್ತಾ ಬಂದಿರ್ತಾರೆ. ರಾಮಾನುಜರನ್ನ ನೋಡಿದ ಮೇಲೆ ಆಳವಂದಾರರಿಗೆ ಆ ವಿಗ್ರಹ ಇವರದೇ ಅಂತ ಅನಿಸುತ್ತೆ. ಸ್ವಲ್ಪ ಕಾಲ ಕಳೆದ ಮೇಲೆ ಆಳವಂದಾರರಿಗೆ ತಮ್ಮ ಅಂತ್ಯಕಾಲ ಸಮೀಪಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ರಾಮಾನುಜರನ್ನ ಕರೆತರೋದಕ್ಕೆ ಶಿಷ್ಯರನ್ನ ಕಳಿಸ್ತಾರೆ. ಆದರೆ ಅವರು ಬರೋ ಮುಂಚೆನೇ ಪರಮಪದ ಸೇರಿಬಿಡ್ತಾರೆ. ಆಳವಂದಾರರ ಶಿಷ್ಯರು ಅಸಂಖ್ಯಾತ ಜನ. ಅವರಲ್ಲಿ 5 ಜನ ರಾಮಾನುಜರಿಗೆ ಗುರುಗಳಾಗ್ತಾರೆ. ಅವರು ಮಹಾಪೂರ್ಣರು, ಶ್ರೀಶೈಲಪೂರ್ಣರು, ಗೋಷ್ಠಿಪೂರ್ಣರು, ತಿರುಮಲಯಾಂಡಾನ್ ಹಾಗೂ ಕಾಂಚೀಪೂರ್ಣರು. ಆಳವಂದಾರವರು ಚತುಶ್ಲೋಕಿ, ಸ್ತೋತ್ರರತ್ನ, ಗೀತಾರ್ಥ ಸಂಗ್ರಹ, ಆಗಮ ಪ್ರಾಮಾಣ್ಯ, ಸಿದ್ಧಿತ್ರಯ, ಮಹಾಪುರುಷ ನಿರ್ಣಯ, ಕಾಶ್ಮೀರಾಗಮ ಸಂಪ್ರದಾಯ ಮುಂತಾದ ಕೃತಿಗಳನ್ನೆಲ್ಲ ರಚಿಸಿದ್ದಾರೆ. ಶ್ರೀಮತೆ ರಾಮಾನುಜಾಯ ನಮಃ.